ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಕ್ಷಯ ಪಾತ್ರೆ ಈ ಹೆಸರು ಕೇಳಿದಾಗ ನಮಗೆ ಮೊದಲು ನೆನಪಿಗೆ ಬರುವುದೇ ಈ ಪಾತ್ರೆಯ ಒಳಗಡೆ ಏನೇ ಹಾಕಿದರೂ ಅದರ ದುಪ್ಪಟ್ಟು ಬರುವುದು ಹಾಗೂ ಯಾವತ್ತಿಗೂ ಅದು ಖಾಲಿಯಾಗುವುದಿಲ್ಲ. ಆದರೆ ಈ ಅಕ್ಷಯ ಪಾತ್ರೆಯನ್ನು ಬಳಸಿ ಪಾಂಡವರು ತಮ್ಮ 12 ವರ್ಷದ ಅರಣ್ಯವಾಸದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರಿಗೆ ಆಹಾರವನ್ನು ನೀಡಿದರು ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಪಾಂಡವರಿಗೆ ಈ ಅಕ್ಷಯ ಪಾತ್ರೆಯು ಹೇಗೆ ಸಿಕ್ಕಿತು? ಈಗ ಪ್ರಸ್ತುತ ಈ ಅಕ್ಷಯ ಪಾತ್ರೆಯು ಎಲ್ಲಿದೆ? ಈ ವಿಡಿಯೋದಲ್ಲಿ ಮಹಾಭಾರತ ಕಾಲದ ಅಕ್ಷಯ ಪಾತ್ರೆಯ ಬಗ್ಗೆ ಮತ್ತು ಅದು ಈಗ ಎಲ್ಲಿದೆ ಎಂಬ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ನಮ್ಮ ಚಾನೆಲ್ 1000 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದೆ ಹಾಗೂ ವಾಚ್ ಹವರ್ಸ್ ಕೂಡ ಜಾಸ್ತಿ ಬೇಕಾಗಿರುವ ಕಾರಣ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ಅಕ್ಷಯ ಪಾತ್ರೆಯ ಕತೆ ತುಂಬಾ ಆಸಕ್ತಿದಾಯಕವಾಗಿದೆ. ಅದಕ್ಕಾಗಿಯೇ ಅನೇಕ ಸೂಪರ್ ಹಿಟ್ ಸಿನಿಮಾಗಳು ಇದನ್ನು ಆಧರಿಸಿವೆ. ಮಹಾಭಾರತದ ಕಾಲದಲ್ಲಿ ಶಕುನಿಯ ದಾಳಗಳಿಂದ ಪಗಡೆ ಆಟದಲ್ಲಿ ಪಾಂಡವರು ಸೋತ ಕಾರಣ ಕೌರವರಲ್ಲಿ ಹಿರಿಯನಾದ ದುರ್ಯೋಧನನು ಪಾಂಡವರಿಗೆ 12 ವರ್ಷಗಳ ಕಾಲ ಅರಣ್ಯವಾಸ ಮತ್ತು 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ವಿಧಿಸಿದನು. ಅಜ್ಞಾತವಾಸ ಎಂದರೆ ಅವರ ಐಡೆಂಟಿಟಿಯು ಯಾರಿಗೂ ತಿಳಿಯದಂತೆ ವಾಸಿಸುವುದು ಎಂದರ್ಥ. ಆಗ ಬೇರೆ ದಾರಿಯಿಲ್ಲದೆ ದ್ರೌಪದಿಯು ಮತ್ತು ಪಾಂಡವರು ತಮ್ಮ ಮಾರುವೇಷವನ್ನು ಧರಿಸಿ ಅವರು ಅರಣ್ಯಕ್ಕೆ ಹೊರಟರು. ಆದರೆ ಪಾಂಡವರ ಸಾಮ್ರಾಜ್ಯದಲ್ಲಿದ್ದ 10,000 ಬ್ರಾಹ್ಮಣರು, ನಾವು ನಿಮ್ಮೊಂದಿಗೆ ಅರಣ್ಯದಲ್ಲಿ ವಾಸಿಸುತ್ತೇವೆ, ಏಕೆಂದರೆ ಕೌರವರ ಆಳ್ವಿಕೆಯಲ್ಲಿ ಧರ್ಮವಿಲ್ಲದ ಸಾಮ್ರಾಜ್ಯದಲ್ಲಿ ನಾವು ಬದುಕಲು ಸಾಧ್ಯವಿಲ್ಲ ಎಂದು ಪಾಂಡವರಿಗೆ ಹೇಳಿದರು. ಆಗ ಧರ್ಮರಾಜನು, ನೀವು ನಮ್ಮ ಮೇಲಿಟ್ಟಿರುವ ಅಭಿಮಾನವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ನೀವು ನಮ್ಮೊಂದಿಗೆ ಅರಣ್ಯಕ್ಕೆ ಬಂದರೆ ಅಲ್ಲಿ ಯಾವ ಮೂಲ ಸೌಕರ್ಯವೂ ಇರುವುದಿಲ್ಲ, ಕುಡಿಯಲು ತಿನ್ನಲು ನಿಮಗೆ ತೊಂದರೆಯಾಗುತ್ತದೆ, ಅದಕ್ಕೆ ನೀವು ಇಲ್ಲೇ ಇರಿ ಎಂದು ಧರ್ಮರಾಜ ಹೇಳುತ್ತಾನೆ. ಆಗ ಬ್ರಾಹ್ಮಣರು, ಅನ್ಯಾಯದ ಆಡಳಿತದಲ್ಲಿ ನಾವು ಇರಲು ಅಸಾಧ್ಯ, ಎಷ್ಟೇ ಕಷ್ಟವಾದರೂ ನಿಮ್ಮೊಂದಿಗೆ ಅರಣ್ಯದಲ್ಲಿ ವಾಸಿಸುತ್ತೇವೆ, ಅಗತ್ಯವಿದ್ದರೆ ನಮ್ಮ ಆಹಾರವನ್ನು ನಾವೇ ಸಂಪಾದಿಸುತ್ತೇವೆ ಎಂದು ಪಾಂಡವರ ಬಳಿ ವಾದಿಸುತ್ತಾರೆ. ಇದರಿಂದ ಪಾಂಡವರು ಮತ್ತು ಎಲ್ಲ 10,000 ಬ್ರಾಹ್ಮಣರು ಅರಣ್ಯಕ್ಕೆ ಹೊರಟರು. ಕಾಡಿಗೆ ಹೋದಷ್ಟು ಹೊತ್ತು ಧರ್ಮರಾಜನ ಯೋಚನೆಯೆಲ್ಲ ತನ್ನೊಂದಿಗೆ ಬರುತ್ತಿದ್ದ 1000 ಜನರಿಗೆ ಕಾಡಿನಲ್ಲಿ ಊಟದ ವ್ಯವಸ್ಥೆ ಮಾಡುವುದು ಹೇಗೆ ಎಂಬುದಾಗಿತ್ತು. ಇದನ್ನು ಗಮನಿಸಿದ ಸೋಣಕ ಮಹರ್ಷಿಯು ಧರ್ಮರಾಜನು ಹತ್ತಿರ ಬಂದು, ಧರ್ಮರಾಜ, ಈ ಭೂಮಿಯ ಮೇಲಿರುವ ಕೋಟ್ಯಾಂತರ ಜೀವಿಗಳಿಗೆ ಅನ್ನ ನೀರು ಕೊಡುತ್ತಿರುವವನು ಭಗವಂತ ಸೂರ್ಯ, ಅವನನ್ನು ಪ್ರಾರ್ಥಿಸು, ಈ ಸಮಸ್ಯೆಗೆ ಅವನಿಂದಲೇ ಪರಿಹಾರ ಸಿಗುತ್ತದೆ ಎಂದು ಹೇಳಿ ಸೂರ್ಯನ 108 ನಾಮಗಳನ್ನು ಹಾಗೂ ಅವುಗಳ ಅರ್ಥವನ್ನು ಧರ್ಮರಾಜನಿಗೆ ಉಪದೇಶಿಸುತ್ತಾರೆ. ಅರಣ್ಯವನ್ನು ತಲುಪಿದ ಮರುದಿನ ಧರ್ಮರಾಜನು ಬೆಳಗಿನ ಜಾವವೇ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯನನ್ನು ಭಕ್ತಿ ಮತ್ತು ಹೃದಯ ಶುದ್ಧಿಯಿಂದ ಪೂಜಿಸಲು ಪ್ರಾರಂಭಿಸಿದನು. ಸ್ವಲ್ಪ ಸಮಯದ ನಂತರ ಸೂರ್ಯನು ಪ್ರತ್ಯಕ್ಷನಾಗಿ ಧರ್ಮರಾಜನಿಗೆ ತಾಮ್ರದ ಪಾತ್ರೆಯನ್ನು ಕೊಟ್ಟು, ಈ 12 ವರ್ಷಗಳ ವನವಾಸದಲ್ಲಿ ಕಾಡಿನಲ್ಲಿ ಸಿಗುವ ತರಕಾರಿಗಳನ್ನು ದ್ರೌಪದಿಯು ಎಷ್ಟು ಜನರಿಗೆ ಬೇಯಿಸಿ ಬಡಿಸಿದರೂ ಈ ಪಾತ್ರೆ ಖಾಲಿಯಾಗುವುದಿಲ್ಲ ಎಂದು ಧರ್ಮರಾಜನಿಗೆ ಹೇಳಿದನು. ಆದರೆ ಯಾರಾದರೂ ಅಕ್ಷಯ ಪಾತ್ರೆಯನ್ನು ಪೂರ್ತಿಯಾಗಿ ತೊಳೆದರೆ ಆ ದಿನಕ್ಕೆ ಈ ಪಾತ್ರೆಯು ತನ್ನ ವಿಶೇಷತೆಯನ್ನು ಕಳೆದುಕೊಳ್ಳುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ದಿನದಿಂದ ಅಕ್ಷಯ ಪಾತ್ರೆಯ ಸಹಾಯದಿಂದ ತಮ್ಮ ಜೊತೆಗಿದ್ದ 1000 ಜನರ ಹಸಿವನ್ನು ನೀಗಿಸಿದರು. ಆದರೆ ಮಹಾಭಾರತ ಕಾಲದ ಈ ಅಕ್ಷಯ ಪಾತ್ರೆಯು ಇನ್ನೂ ನಮ್ಮ ಭಾರತದಲ್ಲಿ ಇದೆಯಾ? ಒಂದು ವೇಳೆ ಇದ್ದರೆ ಈಗ ಅದು ಎಲ್ಲಿದೆ ಎಂಬ ವಿಷಯವನ್ನು ತಿಳಿಯೋಣ ಬನ್ನಿ. ತ್ರೇತಾಯುಗದಲ್ಲಿ ಹನುಮಂತನು, ದ್ವಾಪರಯುಗದಲ್ಲಿ ಭೀಮಸೇನನು, ಇವರಿಬ್ಬರೂ ಕೂಡ ವಾಯುವಿನ ಅಂಶದಿಂದ ಜನಿಸಿದರು ಎಂದು ನಮಗೆ ತಿಳಿದಿದೆ. ಆದರೆ ಅದೇ ವಾಯುದೇವನ ಅಂಶದೊಂದಿಗೆ ಕಲಿಯುಗದಲ್ಲಿ ಜನಿಸಿದ ಮಧ್ವಾಚಾರ್ಯರು ತಮ್ಮ ಹಿಂದಿನ ಜನ್ಮದಲ್ಲಿ ಭೀಮಸೇನರಾಗಿದ್ದರು ಎಂದು ಹೇಳಲು ಅನೇಕ ಘಟನೆಗಳಿವೆ. ಆದರೆ ಈಗ ಅದರಲ್ಲಿ ಒಂದು ಸ್ವಾರಸ್ಯಕರ ಘಟನೆಯ ಬಗ್ಗೆ ತಿಳಿಯೋಣ. ಒಂದು ದಿನ ಮಧ್ವಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ದ್ವಾಪರಯುಗದಲ್ಲಿ ಕುರುಕ್ಷೇತ್ರ ನಡೆದ ಸ್ಥಳವಾದ ಈಗಿನ ಹರಿಯಾಣಕ್ಕೆ ಹೋಗುವಾಗ ಆ ಯುದ್ಧಭೂಮಿಯಲ್ಲಿ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೋದ ನಂತರ ಅವರ ಹಿಂದಿನ ಜನ್ಮದ ನೆನಪುಗಳು ನೆನಪಾಗುತ್ತದೆ. ಆಗ ಅವರು ತಮ್ಮ ಶಿಷ್ಯರೊಂದಿಗೆ, ನನ್ನ ಗದೆಯು ಇದೇ ಜಾಗದಲ್ಲಿ ಈ ಮಣ್ಣಿನಲ್ಲಿ ಹೂತಿ ಹೋಗಿದೆ ಎಂದು ಹೇಳುತ್ತಾರೆ. ದ್ವಾಪರಯುಗದಲ್ಲಿ 1000 ಆನೆಗಳ ಬಲವಿದೆ ಎಂದು ಸಾರಿದ ಭೀಮಸೇನು ನಾನೇ ಎಂದು ಹೇಳುತ್ತಾರೆ. ಒಮ್ಮೆಲೆ ಆಶ್ಚರ್ಯಚಕಿತರಾದ ಅವರ ಶಿಷ್ಯರು ಅವರು ಹೇಳುತ್ತಿರುವುದು ನಿಜವೇ ಎಂದು ತಿಳಿಯಲು ಅಲ್ಲಿ ಆಳವನ್ನು ಅಗೆದರು. ಅವರ ಕಣ್ಣೆದುರು ಕಂಡದ್ದು ಏನು ಗೊತ್ತಾ? ಅದೇ ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಭೀಮನ 6 ಅಡಿ ಗದೆ. ಕೂಡಲೇ ಗುರುಗಳ ಮಹಿಮೆಯನ್ನು ಅರಿತ ಅವರು ಪಾದಕ್ಕೆ ಬಿದ್ದರು. ಆಗ ಮಧ್ವಾಚಾರ್ಯರು ಆ ಗದೆಯನ್ನು ಯಾರೂ ನೋಡದಂತೆ ಇಲ್ಲಿಯೇ ಮಣ್ಣಿನ ಆಳದಲ್ಲಿ ಮುಚ್ಚಿಬಿಡಿ ಎಂದು ಆಜ್ಞಾಪಿಸಿ ಅಲ್ಲಿಂದ ಹೊರಟು ಹೋದರು.
ಅಂತಹ ಮಹನೀಯರಾದ ಮಧ್ವಾಚಾರ್ಯರು 850 ವರ್ಷಗಳ ಹಿಂದೆ ಕರ್ನಾಟಕದ ಉಡುಪಿಯಲ್ಲಿ ಸ್ವತಃ ಶ್ರೀಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅದರೊಂದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದರು. ಅದೇನೇ ಆದರೂ ನಿಜವಾದ ಪಾಂಡವರ ಅಕ್ಷಯ ಪಾತ್ರೆ ಎಲ್ಲಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಅದೇನಾದರೂ ಯಾರಿಗಾದರೂ ಸಿಕ್ಕರೆ ಅವರೇ ಅದೃಷ್ಟವಂತರು. ಇದಾಗಿತ್ತು ಗೆಳೆಯರೇ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಧನ್ಯವಾದಗಳು.